ಸೊ ಇಲ್ಲಿವರೆಗೆ 2208 ಶಕ್ತಿ ಯೋಜನೆಗೆ, 5168 ಗೃಹ ಜ್ಯೋತಿಗೆ, ಅನ್ನಭಾಗ್ಯಕ್ಕೆ 8554, ಗೃಹಲಕ್ಷ್ಮಿಗೆ 13552, ಯುವನಿಧಿಗೆ 7,34,00,000 ದುಡ್ಡನ್ನ ಜಮಾ ಮಾಡಿಬಿಟ್ಟಿದ್ದೀವಿ. ಮಿಡ್ಲ್ ಮ್ಯಾನ್ ಇಲ್ಲದೆ ಇರತಕ್ಕಂಥ 5 ಗ್ಯಾರಂಟಿಗಳು, ಮಧ್ಯವರ್ತಿಗಳೇ ಇಲ್ಲ. ಈ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಏನ್ ಮಾಡಿದ್ರು ಗೊತ್ತಾ ಮಾನ್ಯ ಅಧ್ಯಕ್ಷರೇ? ನಾವು ಯಾಕೆ ದುಡ್ಡು ಕೊಡ್ತಾ ಇದ್ದೀವಿ? 5 kg ಒಬ್ಬರಿಗೆ ಸುಮಾರು 4,38,00,000 ಜನರಿಗೆ, 4,38,00,000 ಜನರಿಗೆ 170 ರೂಪಾಯಿನಂತೆ ಒಬ್ಬರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. 170 ರೂಪಾಯಿ 5 kgಗೆ. ಎಸ್, 5 kgಗೆ ನೀವು ಅಕ್ಕಿ ಕೊಟ್ಟಿದ್ರೆ ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಈ ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಹೇಳ್ತು ಅಂತ ಹಿಂದೆ ಕೊಟ್ಟೋಗ್ಬಿಟ್ಟು ಕೊಡ್ಲಿಲ್ಲ. ಪತ್ರ ಬರೆದ್ಬಿಟ್ಟು ಕೊಡ್ತೀವಿ ಅಂತ ಪತ್ರ ಬರೆದು, ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಮಾನ್ಯ ಅಧ್ಯಕ್ಷರೇ, ಪತ್ರ ಬರೆದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ನಿಮಗೆ 34 ರೂಪಾಯಿನಂತೆ 1 kg ಅಕ್ಕಿಗೆ ಕೊಡ್ತೀವಿ, ನಿಮ್ಗೆ ಎಷ್ಟು ಬೇಕಾದರೂ ಅಕ್ಕಿ ಕೊಡ್ತೀವಿ, ನಮ್ಮ ಹತ್ರ ಸ್ಟಾಕ್ ಇದೆ. ನಾನೇ ಕರೆದು ಮಾತಾಡಿದೆ. ಮೈ ಸೆಲ್ಫ್ ಪರ್ಸನಲಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದವ್ರನ್ನ ಕರೆದು ಮಾತಾಡಿದೆ, ಒಪ್ಕೊಂಡು ಹೋದ್ರು. ಆಮೇಲೆ ರಾಜಕೀಯ ಮಾಡಿಬಿಟ್ರು ಕೇಂದ್ರ ಸರ್ಕಾರದವರು. ರಾಜಕೀಯ ಮಾಡಿ ಕೊಡಲ್ಲ ಅಂತ ಅಂದ್ಬಿಟ್ರು. ನಾನೇನ್ ಮಾಡಿದೆ? ಜಾರ್ಖಂಡ್, ಪಂಜಾಬ್, ಬಡವರ ವಿರೋಧಿ ಬಿಜೆಪಿ, ತೆಲಂಗಾಣ, ಆಂಧ್ರ ಎಲ್ಲ ಕಡೆ ಪ್ರಯತ್ನ ಮಾಡಿದೆ ಅಕ್ಕಿ ಕೊಡೋಣ ಅಂತೇಳಿ. ಅವ್ರು ಯಾರ ಕೈಲೂ ಪಾಪ ಅಕ್ಕಿ ಕೊಡಕ್ಕೆ, ಅಷ್ಟೊಂದು ಅಕ್ಕಿ ಕೊಡಕ್ ಆಗ್ಲಿಲ್ಲ. ನಮಗೆ ಬೇಕಾದಷ್ಟು ಅಕ್ಕಿ ಕೊಡಕ್ ಆಗ್ಲಿಲ್ಲ. 90 ರೂಪಾಯಿ ಕೊಡಕೈತಾರ ಅಲ್ಲಿ. ಈಗ ಅವ್ರು ಯಾರು ಕೊಂಡ್ಕೊಳಕ್ ಆಗ್ಲಿಲ್ವಲ್ಲ, ಅದಕ್ಕೆ 29 ರೂಪಾಯಿ ಕೊಡ್ತಾರಂತೆ. ಈಗಲೂ ಕೊಡಿಸ್ಕೊಡಿ, ನಮ್ಗೆ ಎಷ್ಟು ಬೇಕು ಅಕ್ಕಿ ಕೊಡಿಸ್ಕೊಡಿ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ, ಅಲ್ಲೇ ತಗೋತೀವಿ. ದುಡ್ಡು ಕೊಡಲ್ಲ, ಅಕ್ಕಿನೇ ಕೊಡ್ತೀವಿ. ಕೂತ್ಕೊಳ್ಳಿ, ಅಕ್ಕಿನೇ ಕೊಡ್ತೀವಿ, ಕೊಡಿಸ್ಕೊಡ್ಲಿ. ಸೊ ಅಕ್ಕಿ ಕೊಡದೇ ಇರೋದ್ರಿಂದ ಇವರು, ನಾವು 170 ರೂಪಾಯಿ ಮಾತು ಕೊಟ್ಬಿಟ್ಟಿದೀವಪ್ಪ, ಮಾತು ಮಾಡಬೇಕು ಅಂತೇಳಿ. ಇವತ್ತೇನಾದ್ರೂ ಕೊಟ್ಟ ಮಾತಿನಂತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯನ ನೇತೃತ್ವದ ಕಾಂಗ್ರೆಸ್ ಸರ್ಕಾರ 2013ರಿಂದ 18ರವರೆಗೆ. ಈ ಕಡೆ ನೋಡ್ತೀನಿ ನಾನು, ನಿನ್ ಫ್ರೆಂಡು ಅಂತ ನಿನ್ಗೂ ನೋಡಿದ್ರೆ ನೀನ್ ಯಾಕಪ್ಪ ಬೇಡ ಅಂತೀಯ? ಆಯ್ತಪ್ಪ, ನನ್ನ ದೃಷ್ಟಿನೇ ಬೀಳೋದು ಬೇಡ ಇವನ್ ಮೇಲೆ. ಈ ಕಡೆ ನೋಡ್ತೀನಿ ನಾನು. ಯಾರೋ ಮ್ಯಾನೇಜರ್ಗೆ ಲೆಟರ್ ಬರೆದ್ಬಿಟ್ಟು ಅಕ್ಕಿ ಕೊಡು ಅಂತ ಕೇಳಿ ಘೋಷಣೆ ಮಾಡೋವಾಗ ಸರ್ಕಾರ ಕೇಳಿದ್ರ? ಕೇಂದ್ರ ಸರ್ಕಾರ ಕೇಳಿ ನಾವು ಈ ಯೋಜನೆ ಮಾಡ್ತಾ ಇದ್ರಿ, ಇಷ್ಟು ಅಕ್ಕಿ ಬೇಕು ಅಂತ ಕೇಳಿ ಮಾಡಿದ್ರೆ ಸರಿ. ಈಗ ಮನ್ಸು ಬಂದಾಗ ಇವ್ರು ಅನೌನ್ಸ್ ಮಾಡಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರನ ಆಪಾದನೆ ಮಾಡೋದು ಸರಿಯಲ್ಲ. ಅವರು ನೋಡಿ, ಮುನಿಯಪ್ಪನವರೇ ಸಾಕ್ಷಿ. ಈಗ ಎಲ್ಲಿಗೆ ಹೋಗಿ ಅನೌನ್ಸ್ ಮಾಡಕ್ ಗೋಯಲ್ ಮಿಸ್ಟರ್ ಗೋಯಲ್ ಅವ್ರನ್ನ ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗೋಗಿದ್ರು ಕೂಡ ಇಲ್ಲ ನಮ್ಮ ಹತ್ರ. ಅವ್ರು ಯಾರು? ಗೋಯಲ್ ಅನ್ನೋರು ಯಾರು? ಈಗ ಏನ್ ಗೋಯಲ್ ಅವ್ರ ಹೆಸರು? ಪಿಯೂಷ್ ಗೋಯಲ್. ಅನ್ನೋರು ನಿಮ್ಮಲ್ಲಿ ಕೇಂದ್ರ ಸರ್ಕಾರದ ಮಂತ್ರಿಗಳ ಇಲ್ವಾ? ಅವ್ರ ಹತ್ರ ಹೋಗಿ ಇಡೀ ದಿನ ಕಾದು ಆಮೇಲೆ ಭೇಟಿ ಮಾಡಿ, ಮೊದಲನೇ ಸಾರಿ ಸಿಕ್ಲಿಲ್ಲ, 2ನೇ ಸಾರಿ ಭೇಟಿ ಮಾಡದ್ದು. ಭೇಟಿ ಮಾಡಿ ಅಕ್ಕಿ ಕೊಡ್ರಿ ಅಂತ ಗೋಗರಿದ್ರು ಕೂಡ ಕೊಡ್ಲಿಲ್ಲ. ಈಗ ಅಶೋಕ್ ಅವ್ರು ಹೇಳ್ತಾರೆ, ಅವರು
ಯಾರು ಮ್ಯಾನೇಜರ್ ಕೇಳ್ಬಿಟ್ರೆ ಆಗ್ತದಾ? ಅಲ್ಲ, ಕೇಂದ್ರ ಸರ್ಕಾರ ಸ್ಕೀಮ್ ಅಲ್ಲಿ ಇದೆ ಕೊಡಬೇಕು ಅಂತ. ಒಂದು ನಿಮಿಷ ಅಶೋಕ್, ಒಂದು ನಿಮಿಷ ಆಯ್ತು, ಒಂದು ಸೆಕೆಂಡ್. ಈಗ 29 ಕೊಡ್ತೀವಿ ಅಂತ ಆಯ್ತು, ಒಂದು ಸೆಕೆಂಡ್. ನಿಮ್ಮ ಹತ್ರ ರಾಜ್ಯ ಜ್ಯೋತಿ ಅಂತ ಹೇಳಿದ್ರು. ಕರೆಂಟ್ ಏನ್ ಕೇಂದ್ರ ಸರ್ಕಾರ ಕೇಳಿ. 29 ಕೊಡ್ತೀವಿ, ನರೇಂದ್ರ ಮೋದಿಗೆ ಎಲ್ಲ ರಾಜ್ಯಗಳಲ್ಲಿ ಈಗ ಅಲ್ಲ ಒಂದು ಸೆಕೆಂಡ್, ಕನ್ಫ್ಯೂಷನ್ ಅಲ್ಲ, ಖಾಸಗಿ ವ್ಯಕ್ತಿಗೆ 18 ರೂಪಾಯಿ 18 ಕನ್ಫ್ಯೂಷನ್ ಬೇಡ. ಆಯ್ತು, ಇವ್ರು ಅನೌನ್ಸ್ಮೆಂಟ್ ಮಾಡಿರೋದು, ಇವ್ರ ಕಮಿಟ್ಮೆಂಟ್. ದುಡ್ಡು ಕೊಡಕ್ಕೂ ಕೇಂದ್ರ ಸರ್ಕಾರ, ರೇಷನ್ ಕೊಡಕ್ಕೂ ಕೇಂದ್ರ ಸರ್ಕಾರ, ಈಗ ಕರೆಂಟ್ ಕೊಡಕ್ಕೂ ಕೇಂದ್ರ ಸರ್ಕಾರ. ದುಡ್ಡು ಕೊಡ್ತೀವಿ ಅಂತ ಇವತ್ತು ಸರಿ ಆಯ್ತು, ಕ್ಲಾರಿಫಿಕೇಶನ್ ಮತ್ತೆ ನೀವು ಮಾತಾಡಿ. ಈಗ ಆಯ್ತು. ಈಗ ಅಶೋಕ, ಯಾಕೆ ವೈ ಆರ್ ಲೂಸಿಂಗ್ ಯುವರ್ ಟೆಂಪರ್? ನಾನು ಐ ಆಮ್ ವೆರಿ ಕಾಮ್ ಅಂಡ್ ಕೂಲ್. ಅದು ಮುಖ್ಯಮಂತ್ರಿಗಳೇ ಒಂದು ಈಗ ಅಶೋಕ್ ಅವರೇ ಈಗ ಒಂದು ನಾನು ಕೂಡ ಫುಡ್ ಮಿನಿಸ್ಟರ್ ಆಗಿದ್ದೆ, ದಿನೇಶ್ ಫುಡ್ ಮಿನಿಸ್ಟರ್ ಆಗಿದ್ದು. ಒನ್ ಥಿಂಗ್ ಅಲ್ಲ, ಆಯ್ತು, ಹೌದು ಆಗಿದ್ರಲ್ಲ, ಒಂದು ನಾವು ಅರ್ಥ ಮಾಡಿಕೊಳ್ಬೇಕು. ಅಂದರೆ ಜನರಲಿ ಫುಡ್ ಕಾರ್ಪೊರೇಷನ್ ಇಂಡಿಯಾವನ್ನು ಸ್ಥಾಪನೆ ಮಾಡುವಾಗ ಅದಕ್ಕೆ ಇಂಡಿಪೆಂಡೆಂಟ್ ಅಥಾರಿಟಿ ಕೊಟ್ಟಿದ್ದಾರೆ. ನೋ ಒನ್ ವಿಲ್ ಇಂಟರ್ಫಿಯರ್ ಇನ್ ದಿ ಇದಂತೇಳಿ.